ಮಳೆಗಾಲದ ರೋಗಗಳಿಂದ ಮಕ್ಕಳನ್ನು ರಕ್ಷಿಸಲು ಈ ವಿಧಾನ ಅನುಸರಿಸಿ. ಮಳೆಗಾಲದ ಸೋಂಕುಗಳು. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಶೀತ, ಜ್ವರ, ನೆಗಡಿ, ಅತಿಸಾರ ಮತ್ತು ಇತರ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿರುತ್ತವೆ. ಈ ಸಮಯದಲ್ಲಿ ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುವುದು ಬಹಳ ಮುಖ್ಯ. ಮಳೆಗಾಲದ ಜ್ವರಗಳಿಂದ ಮಕ್ಕಳನ್ನು ರಕ್ಷಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ನೀರನ್ನು ಶುದ್ಧೀಕರಿಸಿ ಕುಡಿಯಿರಿ. ಮಕ್ಕಳಿಗೆ ಕುಡಿಯಲು ತಣ್ಣೀರಿನ ಬದಲು ಬಿಸಿ ನೀರನ್ನು ಕೊಡಿ, ಏಕೆಂದರೆ ಈ ಸಮಯದಲ್ಲಿ ತಣ್ಣೀರಿನಲ್ಲಿ ಬ್ಯಾಕ್ಟೀರಿಯಾಗಳಿರುವ ಸಾಧ್ಯತೆಗಳಿವೆ. ಹೀಗಾಗಿ ಕುಡಿಯಲು ಶುದ್ಧ ನೀರು ಕೊಡುವುದು ಅತ್ಯಗತ್ಯ. ರೋಗನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ. ಮಕ್ಕಳ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರಗಳನ್ನು ತಿನ್ನಲು ಕೊಡಿ. ಮನೆಯಲ್ಲಿ ಮಾಡಿದ ಬೇಯಿಸಿದ ಹಸಿರು ತರಕಾರಿ, ಸೊಪ್ಪು, ಕಾಳುಗಳನ್ನು, ಹಣ್ಣುಗಳನ್ನು ತಿನ್ನಲು ಕೊಡಿ. ಕೈಗಳನ್ನು ಚೆನ್ನಾಗಿ ತೊಳೆಯುವುದು ಕಲಿಸಿ. ಮಕ್ಕಳಿಗೆ ಶುಚಿತ್ವದ ಬಗ್ಗೆ ಗೊತ್ತಿರುವುದಿಲ್ಲ. ಹೀಗಾಗಿ ಅವರಿಗೆ ಕೈಗಳನ್ನು ಊಟದ ಮೊದಲು ಹಾಗೂ ನಂತರ ತೊಳೆಯುವುದನ್ನು ಕಡ್ಡಾಯ ಎಂದು ತಿಳಿಸಿ. ಒಂದೇ ವಸ್ತುಗಳನ್ನು ಬಳಸಬೇಡಿ. ಮನೆಯಲ್ಲಿರುವ ಪೋಷಕರು ಹಾಗೂ ಮಕ್ಕಳು ಒಂದೇ ಟವಲ್, ಒಂದೇ ಸಾಬೂನು ಮುಂತಾದವುಗಳನ್ನು ಹಂಚಿಕೊಳ್ಳಬೇಡಿ. ತೊಳೆದು ಬಳಸಿ. ಹಣ್ಣು, ತರಕಾರಿ ಅಥವಾ ಯಾವುದೇ ಇನ್ನಿತರ ಪದಾರ್ಥಗಳನ್ನು ಖರೀದಿಸಿ ತಂದಾಗ ಅದನ್ನು ತೊಳೆಯದೆ ಬಳಸಬೇಡಿ. ನೀರಿನಿಂದ ಅವುಗಳನ್ನು ಚೆನ್ನಾಗಿ ತೊಳೆದು ನಂತರ ಬಳಸಿ. ಕೆಮ್ಮುವಾಗ ಅನುಸರಿಸಿ. ಕೆಮ್ಮುವಾಗ, ಸೀನುವಾಗ ಮಕ್ಕಳಿಗೆ ಬಾಯಿಯನ್ನು ಮುಚ್ಚಿಕೊಳ್ಳಲು ಕಲಿಸಿಕೊಡಿ. ಇದರಿಂದ ಒಬ್ಬರಿಂದ ಒಬ್ಬರಿಗೆ ಸೋಂಕು ಹರಡುವ ಸಾಧ್ಯತೆ ತಪ್ಪುತ್ತದೆ.